ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೆ ನಟಿ ರನ್ಯಾ ರಾವ್ ಡಿಆರ್ಐ ಕಸ್ಟಡಿ ಅಂತ್ಯವಾಗುತ್ತೆ. ಇವತ್ತು ಸಂಜೆ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಡಿಆರ್ಐ ಅಧಿಕಾರಿಗಳು. ಮತ್ತೆ ರನ್ಯಾಳನ್ನ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಬಯಲಿಗೆ ಬರ್ತಾ ಇದ್ದಾವೆ. ಹಾಗಾಗಿ ಮತ್ತಷ್ಟು ತನಿಖೆ ಮಾಡೋದು ಇದೆ ಅನ್ನುವಂಥ ಕಾರಣಕ್ಕೆ ಡಿಆರ್ಐ ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. 3 ದಿನದ ವಿಚಾರಣೆ ವೇಳೆ ಮಹತ್ವದ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳು ಸಿಕ್ಕಿವೆ. ಹೀಗಾಗಿ ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಡಿಆರ್ಐ ಆರೋಪಿಯನ್ನ 40 ದಿನಗಳ ಕಾಲ ಕಸ್ಟಡಿಗೆ ಪಡಿಬಹುದಿದೆ. ಹಾಗಾಗಿ ಈ ಅವಕಾಶವನ್ನ ಬಳಸಿಕೊಂಡು ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ನಟಿ ರನ್ಯಾ ರಾವ್ ಅವರನ್ನ ತನಿಖೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಇನ್ನು ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೂಡ ಹೌದು, ನನಗೆ ಫ್ರೀಲಾನ್ಸರ್ ಆಗಿ ನಾನು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ದೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇನ್ನೂ ಇವರ ಜೊತೆಗೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕಿದೆ. ಒಂದು ಕಡೆ ಕಸ್ಟಮ್ಸ್ ಅಧಿಕಾರಿಗಳು ಶಾಮೀಲಾಗಿದ್ರಾ ಅನ್ನುವಂಥ ಅನುಮಾನ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಿದೆ. ಹಾಗಾಗಿ ನಟಿ ರನ್ಯಾ ಎಷ್ಟು ವರ್ಷದಿಂದ ಈ ರೀತಿಯಾಗಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದು, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳು ಸಿಗಬಹುದು, ಅದಕ್ಕೆ ಸಂಬಂಧಿಸಿದಂತೆ ಈಗ ಡಿಆರ್ಐ ಅಧಿಕಾರಿಗಳು ಮತ್ತಷ್ಟು ವಿಚಾರಣೆಯನ್ನು ಕೈಗೊಳ್ಳಬೇಕಿದೆ. ಹಾಗಾಗಿ ಇವತ್ತೇನು ಸಂಜೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ನಮಗೆ ಕಸ್ಟಡಿ ಕೊಡಿ ಅಂತ ಕೇಳುವಂಥ ಸಾಧ್ಯತೆಯೇ ಇದೆ. 40 ದಿನಗಳವರೆಗೂ ಕೂಡ ಕಸ್ಟಡಿಯಲ್ಲಿ ಇಟ್ಕೊಳ್ಬಹುದು. ಈಗ ಸದ್ಯಕ್ಕೆ 3 ದಿನ ಏನು ಕಸ್ಟಡಿಗೆ ಪಡ್ಕೊಂಡಿದ್ರು ಅದು ಇವತ್ತಿಗೆ ಮುಗಿಯುತ್ತೆ. ಹಾಗಾಗಿ ಈಗ ಒಂದಷ್ಟು ವಿಚಾರಗಳು ಏನು ಗೊತ್ತಾಗಿದ್ದಾವೆ ಅದೆಲ್ಲವೂ ಕೂಡ ಇನ್ಕಂಪ್ಲೀಟ್, ಸ್ವಲ್ಪ ಗೊತ್ತಾಗಿದೆ. ಇನ್ನು ಕಂಪ್ಲೀಟ್ ಆಗಿ ಗೊತ್ತಾಗಬೇಕು. ಮತ್ತು ಅವರ ಮೊಬೈಲ್ ಫೋನ್ ಏನಿದೆ ಅದರ ಕಾಲ್ ಹಿಸ್ಟರಿಯನ್ನು ಪಡ್ಕೊಳ್ಬೇಕು. ಅದರಿಂದ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಯಾರ್ಯಾರು ಇವ್ರ ಜೊತೆಲಿ ಕಾಂಟ್ಯಾಕ್ಟಲ್ಲಿದ್ದರು, ಪ್ರಭಾವಿ ವ್ಯಕ್ತಿಗಳಿದ್ದಾರಾ, ರಾಜಕಾರಣಿಗಳಿದ್ದಾರಾ, ಗಣ್ಯರಿದ್ದಾರಾ, ಅವರಿಗೂ ಇವ್ರಿಗೂ ಏನು ಸಂಬಂಧ, ಹೇಗೆ ನಡೀತಾ ಇತ್ತು ಇದೆಲ್ಲವೂ ಕೂಡ ಸ್ಮಗ್ಲಿಂಗು, ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಎಷ್ಟು ಈಸಿಯಾಗಿ ಅವರು ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿತಾ ಇದ್ರು ಚಿನ್ನವನ್ನು ತೆಗೆದುಕೊಂಡು, ಚಿನ್ನದ ಬಿಸ್ಕೆಟ್ಗಳನ್ನು ತೆಗೆದುಕೊಂಡು. ಹಾಗಾಗಿ ಇದೆಲ್ಲವೂ ಪದೇ ರಿಪೀಟ್ ಆಗಿದೆ ಅಂತ ಅಂದಮೇಲೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅದು ಕೂಡ ಗೊತ್ತಾಗಬೇಕಲ್ಲ. ಆ ಕಾರಣಕ್ಕೆ ಮತ್ತಷ್ಟು ತನಿಖೆಯನ್ನು ಕೈಗೊಳ್ಳಬೇಕಿದೆ ಡಿಆರ್ಐ ಅಧಿಕಾರಿಗಳು. ಹಾಗಾಗಿ ಇವತ್ತು ಸಂಜೆ ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಎಷ್ಟು ದಿನಗಳ ಕಾಲ ಅವರು ಮತ್ತೆ ಕಸ್ಟಡಿ ಕೇಳಬಹುದು, ಕಸ್ಟಡಿಗೆ ಎಷ್ಟು ದಿನಗಳ ಕಾಲ ನ್ಯಾಯಾಧೀಶರು ಕೊಡ್ತಾರೆ, ಅದನ್ನು ಕೂಡ ಇವತ್ತು ಕಾದು ನೋಡಬೇಕಿದೆ. ಸಂಜೆ ಅಷ್ಟೊತ್ತಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ.